ವೆಲ್ಕಮ್ ಬ್ಯಾಕ್. ನೀವು ನಾಯಿ ಸಾಕಿದ್ದೀರಾ? ನಿಮ್ಮ ತೋಟದ ಮನೆಯಲ್ಲಿ ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ನೀವೇನಾದರೂ ನಾಯಿ ಸಾಕಿದ್ರೆ ಈ ಸ್ಟೋರಿಯನ್ನು ನೋಡಲೇಬೇಕು. ನಾಯಿಗಳಿಗೆ ಇನ್ನು ಮುಂದೆ ಬೀದಿಲಿ ಆಹಾರ ಇಡೋ ಹಾಗಿಲ್ಲ. ನಾಯಿಗಳಿಗೆ ಬೀದಿಲಿ ಆಹಾರ ಇಡಬೇಡಿ. ಹಾಗೆ ಮಾಡೋದು ಕಾನೂನಿಗೆ ವಿರುದ್ಧ. ಕಾನೂನಿಗೆ ವಿರುದ್ಧ. ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಆಗಸ್ಟ್ 11ರ ಆದೇಶ ಮಾರ್ಪಾಡು ಮಾಡಲಾಗಿದೆ. ಆಗಸ್ಟ್ 11ನೇ ತಾರೀಕು ಒಂದು ಆದೇಶವನ್ನು ಕೊಟ್ಟಿತ್ತು. ಅದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನು ತರಲಾಗಿದೆ. ನಿಗದಿತ ಪ್ರದೇಶದಲ್ಲೇ ನಾಯಿಗಳಿಗೆ ಆಹಾರ ಇಡಬೇಕು. ಪ್ರತಿ ವಾರ್ಡ್ನಲ್ಲೂ ಪ್ರತ್ಯೇಕ ಕೇಂದ್ರ ಸ್ಥಾಪನೆ ಮಾಡಿ ಅಲ್ಲಿ ಆಹಾರ ಕೊಡಬೇಕು. ನಾಯಿಗಳಿಗೆ ಜಂತು ಹುಳು ನಿವಾರಣೆ ಲಸಿಕೆ ಹಾಕಬೇಕು. ಲಸಿಕೆ ಪಡೆದಂತಹ ನಾಯಿಗಳ ಬಿಡುಗಡೆಗೆ ಸುಪ್ರೀಂ ಅವಕಾಶ. ರೇಬಿಸ್ಗೆ ತುತ್ತಾದ ನಾಯಿಗಳನ್ನ ಬೀದಿಗೆ ಬಿಡಬಾರದು. ನಾಯಿಗಳನ್ನ ಬೀದಿಗೆ ಬಿಡಬಾರದು. ಪ್ರಾಣಿ ಹಕ್ಕು ಹೋರಾಟಗಾರರು ಅಡ್ಡಿಪಡಿಸುವಂತಿಲ್ಲ. ದೆಹಲಿಯಲ್ಲಿ ಬೀದಿ ನಾಯಿ ತೆರವು ಸಂಬಂಧ ಆದೇಶ. ರೇಬಿಸ್ ಬಂದ ನಾಯಿ ಬಾಯಲ್ಲಿ ಜೊಲ್ಲು ಸುರಿಸಿಕೊಂಡು ಸಣ್ಣ ಸಣ್ಣ ಮಕ್ಕಳಿಗೆ ಕಡಿಯುವಂತಹ ಅಪಾಯಗಳಿದ್ದಲ್ಲಿ ಅಂತಹ ನಾಯಿಗಳನ್ನ ಸಂಬಂಧಪಟ್ಟ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ರೇಬಿಸ್ ಮುಕ್ತ ಇಂಜೆಕ್ಟ್ ಮಾಡುವುದರ ಮುಖಾಂತರವಾಗಿ ಆ ನಾಯಿಗೆ ಟ್ರೀಟ್ಮೆಂಟ್ ಕೊಡುವಾಗ ಯಾರಾದರೂ ನಾನು ನಾಯಿ ಪ್ರೇಮಿ ಅಂತ ಹೇಳಿ ಬಂದರೆ ಅಡ್ಡಪಡಿಸ ಹಾಗಿಲ್ಲ. ನಿಮ್ಮ ಮಕ್ಕಳಿಗೆ ನಾಳೆ ದಿನ ನಾಯಿ ಕಳೆದೇನಾದರೂ ರೇಬಿಸ್ ಬಂದರೆ ಗತಿ ಏನು? ನಾಯಿ ಪ್ರೇಮಿ, ಬೆಕ್ಕಿನ ಪ್ರೇಮ ಅದೆಲ್ಲ ಓಕೆ. ಆದರೆ ಈ ಭೂಮಿ ಅನ್ನೋದು ಮನುಷ್ಯನಿಗೆ ಅತ್ಯಂತ ಮಹತ್ವವಾಗಿ ಬದುಕಬೇಕಾದಂತಹ ಸ್ಥಳ. ಅದರ ಅರ್ಥ ಜಾನುವಾರಿಗೆ ಬದುಕೋ ಹಕ್ಕಿಲ್ಲ ಅಂತಲ್ಲ, ಬದುಕೋದಕ್ಕೆ ಹಕ್ಕಿದೆ. ಮನುಷ್ಯರು ಬದುಕಬೇಕು ಎನ್ನುವ ಕಾರಣಕ್ಕೆ ನಮಗೆ ಪ್ರಾಣಿಗಳು ಅನಿವಾರ್ಯ. ಅದರರ್ಥ ಅಮಾನವೀಯವಾಗಿ ನಡ್ಕೋಬೇಕು ಅಂತಲ್ಲ, ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಆದರೆ ಸಣ್ಣ ಸಣ್ಣ ಮಕ್ಕಳು, ವಯೋವೃದ್ಧರು, ಗರ್ಭಿಣಿಯರಿಗೆ ದಾಳಿ ಮಾಡಿರುವಂಥ ಘಟನೆಗಳು ಸಾಕಷ್ಟಿದ್ದಾವೆ. ನಡ್ಕೊಂಡು ಹೋಗ್ತಿರ್ಬೇಕಾದ ವೃದ್ಧ 3-4 ನಾಯಿಗಳು ಆತನನ್ನು ಯದ್ವಾತದ್ವಾ ಕಡಿದು ಸಾಯಿಸುವಂತಹದ್ದು, ಶಾಲೆಗೆ ಹೋಗುವಂಥ ಮಕ್ಕಳನ್ನು ಅಟ್ಟಾಡಿಸ್ಕೊಂಡು ಹೋಗುವಂತಹದ್ದು, ಕಾಲೇಜು ವಿದ್ಯಾರ್ಥಿಗಳಿಗೆ ಉಪದ್ರವ ಕೊಡುವಂತಹದ್ದು ಈ ಪ್ರಕರಣ ಹೆಚ್ಚಾಗಿತ್ತು. ಸೊ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 11ನೇ ತಾರೀಕು ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂತು. ಆ ಆದೇಶಕ್ಕೆ ಒಂದು ಸ್ವಲ್ಪ ಮಾರ್ಪಾಡು ಬಂದಿದೆ. ನಿಗದಿತ ಪ್ರದೇಶ, ನಾನು ಉದಾಹರಣೆ ಹೇಳ್ತೀನಿ. ಈ ಭಾಗದಲ್ಲಿ ಈಗ ಸದಾಶಿವನಗರ, ವಯಾಲಿಕಾವಲ್ ಭಾಗದಲ್ಲಿ ಸಾಕಷ್ಟು ಜನ ನನಗೆ ನಾಯಿ ಅಂದರೆ ಇಷ್ಟ, ನಾನು ನಾಯಿ ಪ್ರೇಮಿ ಅಂತ ಹೇಳಿ ಅಲ್ಲಲ್ಲಿ ಇಡ್ತಾ ಹೋಗೋದು ಪ್ಲಾಸ್ಟಿಕಲ್ಲಿ ತಂದು. ಹಂಗಿಡಂಗಿಲ್ಲ. ಅದಕ್ಕೊಂದು ನಿಶ್ಚಯಪಡಿಸಿದ ಜಾಗಗಳಿರ್ತಾವೆ. ಈಗ ಕೇಂದ್ರ ಸ್ಥಾಪನೆ ಆಗುವ ಅಂದರೆ ಆಯಾಯ ಪ್ರದೇಶದಲ್ಲಿ ಒಂದು ಕೇಂದ್ರ ಸ್ಥಾನ ಅಂತ ಮಾಡ್ತಾರೆ. ಆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ, ಬ್ರಾಂಚಸ್ಗಳು. ಅಲ್ಲಿ ಇವಾಗ ತಂದಿಡಬೇಕು. ಅಲ್ಲಿ ನಾಯಿಗಳು ಅದರ ವಾಸನೆಗೆ ಅಲ್ಲಿ ಬಂದು ಸೇರುತ್ತೆ. 1-2 ದಿನ ಸೆಟ್ ಆಗೋಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಸೆಟ್ ಆದ ನಂತರ ನೀವೆಲ್ಲಿ ಇಡ್ತೀರೋ ಹುಡ್ಕೊಂಡು ಬಂದು ತಿನ್ನುತ್ತೆ. ಸೊ ಹಾಗಾಗಿ ಈಗೇನು ಪದ್ಧತಿ ಇದಾವೋ ಕಂಡಲ್ಲಿ ಇಡುವಂತಹದ್ದು, ಆ ತರಹದ ಒಂದು ಪದ್ಧತಿ ಇನ್ನು ಮುಂದೆ ಇರಬಾರ್ದು. ಅದು ಕಾನೂನು ಬಾಹಿರ ಅಂತೇಳಿ ಘನ ನ್ಯಾಯಾಲಯ ಹೇಳಿದೆ. ಸೊ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.